ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಕೃಷಿ ವಿಜ್ಞಾನ ಕೇಂದ್ರ ಹನುಮನಮಟ್ಟಿಯಿಂದ ನಾವು ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನ ರೆಟ್ಟಳ್ಳಿ ಭಾಗದ ಎಡಗೋಡಿ ಗ್ರಾಮದಲ್ಲಿ ನಾವು ಗುಚ್ಛ ಮುಂಚೂಣಿ ಪ್ರಾತ್ಯಕ್ಷತೆ ಕ್ಲಸ್ಟರ್ FLD ಒಂದು ದ್ವಿದಳ ಧಾನ್ಯಗಳಲ್ಲಿ BSMR 736 ಒಂದು ಹೊಸ ತಳಿಯ ತೊಗರಿ ಬೆಳೆಯನ್ನು ಇಲ್ಲಿ ನಾವು ಮುಂಚೂಣಿ ಪ್ರಾತ್ಯಕ್ಷತೆಯಾಗಿ ರೈತರಿಗೆ ಒಂದು ಬೀಜೋಪಚಾರದಿಂದ ಒಂದು ಹೊಸ ತಾಂತ್ರಿಕತೆಗಳನ್ನು ಈ ಬೆಳೆಯನ್ನು ಪರಿಚಯ ಮಾಡಿಕೊಟ್ಟು ರೈತರ ಹೊಲದಲ್ಲೇ ಪ್ರಾತ್ಯಕ್ಷತೆ ಮೂಲಕ ಪರಿಚಯ ಮಾಡಿದ್ವಿ. ಇವತ್ತಿನ ದಿನ ನಾವು ತೊಗರಿಯ ಹೊಸ ತಳಿಯ ತೊಗರಿಯ 736 ಕ್ಷೇತ್ರೋತ್ಸವವನ್ನು ಕ್ಷೇತ್ರೋತ್ಸವದಲ್ಲಿ ಹಂಚಿಕೊಂಡಿದ್ದೀವಿ. ಈ ಒಂದು ಕ್ಷೇತ್ರೋತ್ಸವದಲ್ಲಿ ರೈತರು ಭಾಳ ಉತ್ಸವವಾಗಿ ಬೆಳೆಯನ್ನು ಬೆಳೆದಿದ್ದಾರೆ. ಆದ್ದರಿಂದ ನಾವು ಈ ಒಂದು 170-180 ದಿನಗಳ ಅವಧಿಯ ಈ 736 ತಳಿಯ BSMR 736 ತಳಿಯ ಒಂದು ಮಣ್ಣಿನ ಫಲವತ್ತತೆಯೊಂದಿಗೆ ರೈತರಿಗೆ ಒಂದು ಹೆಚ್ಚಿನ ಇಳುವರಿ ಜೊತೆಗೆ ಆದಾಯವನ್ನು ತೆಗೆದುಕೊಳ್ಳುವ ಸಹಾಯ ಮಾಡ್ತಾಯಿದೆ. ಮುಂದಿನ ದಿನಗಳಲ್ಲಿ ರೈತರು ಈ ಬೀಜವನ್ನು ಕಾಯ್ದಿಟ್ಕೊಂಡು ದ್ವಿದಳ ಧಾನ್ಯಗಳನ್ನು ಬೆಳೆಯೋದ್ರಿಂದ ಹೆಚ್ಚಿನ ಇಳುವರಿ ಜೊತೆಗೆ ಮಣ್ಣಿನ ಫಲವತ್ತತೆಯನ್ನು ಕಾಯ್ಕೊಳ್ಬೇಕಂತ ರೈತರಿಗೆ ಒಂದು ಕಳೆ ಕೊಟ್ಟು ರೈತರು ಭಾಳ ಉತ್ಸಾಹವಾಗಿ ಈ ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ರಟ್ಟಳ್ಳಿ ತಾಲೂಕು ಎಡಗೋಡು ಗ್ರಾಮದ ರೈತರು ಬಸವಗೌಡ ಗಂಗಪ್ಪನವರು ಅಂತಂದೇಳಿ ನಾವು ಇವತ್ತು ಕೃಷಿಯಲ್ಲಿ ಸುಮಾರು 25 ವರ್ಷದಿಂದ ನಮ್ಮ ಅನುಭವದ ಪ್ರಕಾರ ನಾವು ಅನೇಕ ಬೆಳೆಗಳನ್ನು ಮಾಡಿ ಕೈ ಸುಟ್ಕೊಂಡಿದ್ವಿ, ಭಾಳ ಹಾಳಾಗಿದ್ವಿ. ಇವತ್ತು 2 ವರ್ಷದಿಂದ ನಮಗೆ ಹನುಮನಮಟ್ಟಿ ಕೃಷಿ ವಿಜ್ಞಾನಿ ಕೇಂದ್ರದ ಸಂಪರ್ಕ ಮಾಡಿದಾಗ ಅವರು ಈ ರೀತಿ ಬೆಳೀರಿ ಅಂತಂದೇಳಿ ನಮಗೆ ಹಂತವಾಗಿ ತರಬೇತಿ ಕೊಟ್ಟರು. ಆ ತರಬೇತಿ ಪ್ರಕಾರ ಇವತ್ತು ನಮಗೆ ತೊಗರಿ ಕೊಟ್ಟಿದ್ರು. ಆ ತೊಗರಿಯನ್ನು ನಾನು ಇವತ್ತು ಸಾವಿ ನವಣಿಯನ್ನು ಬಿತ್ತಿ ಅದರಲ್ಲಿ ತೊಗರಿಯನ್ನು 8 ಸಾಲಿಗೆ ಒಂದು ಅಕಡಿ ಹಾಕಿದ್ದೆ. ಇವತ್ತು ಸುಮಾರು ಆ ತೊಗರಿಯಿಂದ ಆಗ್ತಕ್ಕಂಥ ಲಾಭ ನನಗೆ ಹಸಿರಲ್ಲಿ ಗೊಬ್ಬರನೂ ಆಯ್ತು ಮತ್ತು ಮೇಲತೆಗಿ ಕಾಯಿ ಕಟ್ಟಿದೆ. ಯಾಕಂದರೆ ಗೋಂಜಾಳ ಹಾಕಿ ನಾವು ಕೈ ಸುಟ್ಕೊಂಡಿದ್ವಿ, ಗೋಂಜಾಳದ ಬೆಳೆ ಇಲ್ಲ, ರೇಟ್ ಇಲ್ಲ. ಅದಕ್ಕೆ ಇವತ್ತು ನಾವೇನಾದರೂ ಬದಲಾವಣೆ ಮಾಡ್ಬೇಕು ಕೃಷಿ ಅಂತಂದೇಳಿ ಇವತ್ತು ತೊಗರಿ ಹಾಕ್ಕೊಂಡ್ವಿ, ನವಣಿ ಸಾವಿ ಬಿತ್ಕೊಂಡ್ವಿ. ಅವರ ಸಲಹೆ ಮೇರೆಗೆ ನಾವು ಹಂತವಾಗಿ ಸಾವಯವ ಗೊಬ್ಬರದ ಮುಖಾಂತರ ಬೆಳಿಬೇಕು ಅಂತಂದೇಳಿ ನಾವು ಒಂದು ಮನಸ್ಸು ಮಾಡಿ ಇವತ್ತು ಈ ತೊಗರಿಯನ್ನು ಹಾಕಿದ್ದೀವಿ. ಒಳ್ಳೆ ಇಳುವರಿ ಬರ್ತಕ್ಕಂಥ ಒಂದು ತೊಗರಿ ಕೊಟ್ಟಿದ್ದಾರೆ. ಇದು 3 ಎಕರೆಯಲ್ಲಿ ನಾವು ಸಾವಿ ನವಣಿಯಲ್ಲಿ ನಾವು ಅಂತರ ಬೇಸಾಯ ಪದ್ಧತಿ ಪ್ರಕಾರ ನಾವು ಈ ತೊಗರಿಯನ್ನು ಹಾಕಿದ್ವಿ. ಇವತ್ತು ತೊಗರಿ ನನ್ನ ಮನಸ್ಸಿಗೆ ಮೀರುವಷ್ಟು ಕಾಯನ್ನು ಕಟ್ಟೈತಿ. ನಾವು ಹನುಮನಮಟ್ಟಿ ಕೃಷಿ ವಿಜ್ಞಾನಿಗಳನ್ನು ನಾವು ಪ್ರತಿ ವಾರಕ್ಕೊಮ್ಮೆ ನಮ್ಮ ಗ್ರಾಮಕ್ಕೆ ಬಂದು ತರಬೇತಿ ಕೊಟ್ಟೋದ್ರಿಂದ ನಮಗೆ ಇವತ್ತು ಅನುಕೂಲ ಆಗ್ತಕ್ಕಂಥ ಒಂದು ಈ ಕಾರ್ಯಕ್ರಮ ಅಂತಂದೇಳಿ ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ಸಾಧ್ಯ ಆಗ್ತೈತಿ. ಇವತ್ತು ಅನೇಕ ನಮ್ಮ ಭೂಮಿ ಫಲವತ್ತತೆ ಆಗಕ್ಕೆ ಅದ್ರ ಹಸಿರಲ್ಲಿ ಗೊಬ್ಬರ ಆಗಿದೆ. ಎಷ್ಟು ಬೇಕಷ್ಟು ನಮಗೆ ಇವತ್ತು ಭೂಮಿ ಬೇಕಾದಷ್ಟು ಅದು ಗೊಬ್ಬರ ತಯಾರಿ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಆಗೈತಿ ಅಂತಂದೇಳಿ ಒಂದು ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ಆಗ್ತೈತಿ. ಅವರಿಗೆ ನಾವು ನಮ್ಮ ಎಡಗೋಡು ಗ್ರಾಮದ ವತಿಯಿಂದ ಒಂದು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದಾವೆ.